ನಾವು ಕಳಿಸ್ಲಿಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಒಂದು ಬೀದಿಯಲ್ಲಿ ನಿಂತು ಹೋರಾಟ ಮಾಡೋಕ್ಕೆ ಈಗ ನ್ಯಾಯಾಲಯದ ಅಡೆತಡೆ ಇರೋದ್ರಿಂದ ನಾವು ಸತತವಾಗಿ ಮಾಧ್ಯಮಗಳ ಜೊತೆಯಲ್ಲಿ ನಮ್ಮ ಕಷ್ಟಗಳನ್ನು ಹೇಳಿಕೊಂಡು ಮಾಧ್ಯಮಗಳ ಅವರು ಕೂಡ ಈ ಒಂದು ಸಾಮಾಜಿಕ ಕೆಲಸದಲ್ಲಿ ಕೂಡ ನಮ್ಮ ಪರವಾಗಿ ನಿಲ್ಲಬೇಕು ಅಂತ ಹೇಳಿ ಇವತ್ತು ನಾವು ಪತ್ರಿಕೆ ಸರ್ಕಾರ ಏನು ಸಚಿವ ಸಂಪುಟದ ಬಳಿ ಒಂದು ಜೀವನ ನಡೆಸಿ ಏನು ಬೆಳೆಕರ ಲಿಂಗಸ್ಥಿಗೆ ಹೋಗ್ತಕ್ಕಂಥ ರೈತರಿಗೆ ಒಂದು 5 ಪರಿಹಾರ ಆಯ್ಕೆಗಳನ್ನ ಕೊಟ್ಟಿದ್ದಾರೆ. ಆದರೆ ಆ ಪರಿಹಾರ ಆಯ್ಕೆಗಳು ಯಾವುದೇ ರೈತರಿಗೆ ಏನು 100% 2013 ಕಾಯ್ದೆಯನ್ನು ಅನುಷ್ಠಾನಕ್ಕೆ ತಂದಿದ್ದು. ನಾವೊಂದು ಕನ್ಸ್ಕೊಂಡಿದ್ದು ಈ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಕೂಡ ಬಂದ್ರೆ ಇವತ್ತೇನು ಮನಮೋಹನ್ ಸಿಂಗ್ ಮಾಡಿರ್ತಕ್ಕಂಥ 2013 ಭೂಸ್ವಾಧೀನ ಕಾಯ್ದೆ ಪ್ರಕಾರ ನಮಗೆ ಪರಿಹಾರ ಮತ್ತೆ ಪುನರ್ವಸತಿ ಕೊಡ್ತಾರೆ ಅಂತ ಹೇಳಿ ನಾವು ಕನಸು ಕೂಡ ಕಂಡಿದ್ವಿ. ಆ ಕನಸು ಕಂಡು ನಾವು ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ನಾವು ಭೇಟಿ ಮಾಡಿದ್ವಿ. ಡಿ ಕೆ ಶಿವಕುಮಾರ್ ಅವರು ಕೂಡ ಮೊದಲನೇ ಬಾರಿಗೆ ನಮಗೆ ಆಶ್ವಾಸನೆ ಕೊಟ್ಟಿದ್ರು. ಹೌದು, ನಾವೇ ಮಾಡಿರ್ತಕ್ಕಂಥ ಕಾಯ್ದೆ, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕಾಯ್ದೆ, ರೈತರಿಗೆ 2013 ಕಾಯ್ದೆ ಪ್ರಕಾರ ಪರಿಹಾರ ಮತ್ತೆ ಪುನರ್ವಸತಿ ಕೊಡ್ತೀವಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಿದ್ರು. ತದನಂತರ ಏಕಾಏಕಿ ಇಲ್ಲ ಕೊಡಕ್ಕಾಗೋದಿಲ್ಲ, ನಮಗೆ ಸರ್ಕಾರಕ್ಕೆ ಹೊರೆ ಆಗುತ್ತೆ ಅಂತ ಹೇಳಿ ಇವತ್ತು ಮರೆಮಾಚಿ ಇವತ್ತು ಯಾವ ಕಂಡದಾರಿಯಲ್ಲಿ 5 ಪರಿಹಾರ ಮೋಸದ 5 ಪರಿಹಾರ ಆಯ್ಕೆಗಳನ್ನು ಇವತ್ತು ಕೊಟ್ಟು ಈ ರೈತರನ್ನ ಬೀದಿ ಪಾಲು ಮಾಡಿಕೊಟ್ಟಿರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಇವತ್ತು ನಿಮ್ಮಗಳ ಮೂಲಕ ನಾವು ಇವತ್ತು ಎಚ್ಚರಿಕೆ ಮತ್ತೆ ಖಂಡಿಸಬೇಕಾಗ್ತದೆ. ಇವತ್ತು ನಾವು ಬೆಂಗಳೂರಿರ್ತಕ್ಕಂಥ ಎಲ್ಲ ರೈತರು ಕೂಡ ಇವತ್ತು ನಾವು ಬೀದಿ ಪಾಲು ಆಗ್ತಾ ಇದ್ದೀವಿ. ಇನ್ನು ಎಷ್ಟು ವರ್ಷ ಅಂತ ನಾವು ಹೋರಾಟ ಮಾಡಬೇಕು, ಎಷ್ಟು ವರ್ಷ ಅಂತ ನಾವು ಧರಣಿ ಮಾಡಬೇಕು? ನಾವು ಕೇಳ್ತಾ ಇದ್ದೀವಿ ಸ್ವಾಮಿ, ನಾವೇನು ನಿಮ್ಮ ಆಸ್ತಿ ಕೇಳ್ತಾ ಇಲ್ಲ, ನೀವೇನು ಸರ್ಕಾರದಿಂದ ನಮ್ಗೆ ಅನುದಾನ ಕೊಡಿ ಅಂತ ಹೇಳ್ತಾ ಇಲ್ಲ, ನಮ್ಮ ಜಮೀನಿಗೆ ಸೂಕ್ತ ಬೆಲೆ ಕೊಡಿ ಅಂತ ಕೇಳೋದಪ್ಪ. ನಾವು ಸೂಕ್ತ ಬೆಲೆ ಕೊಡಿ, ನೀವೇನು ಹೆಚ್ಚಿಗೆ ಕೊಡಬೇಡಿ ನೀವು. ಹಂಗಾಗಿ ನಾವು ಬೇಕಾಬಿಟ್ಟಿಯ ಕೂಡ ನಾವೇನು ಕೇಳ್ತಾ ಇಲ್ಲ. ಇವತ್ತೇನು ಕೇಂದ್ರದಲ್ಲಿರ್ತಕ್ಕಂಥ 2013 ಕಾಯ್ದೆನ ಅಳವಡಿಸಿಕೊಂಡು ನೀವು ಪರಿಹಾರ ಕೊಡಿ ಅಂತ ಕೇಳಿದ್ರೆ ಇವರು ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ಅದಕ್ಕೆ ನಾವು ಕೂಡ ಇವತ್ತೆಲ್ಲ ರೈತರು ಕೂಡ ನಾವೊಂದು ತೀರ್ಮಾನಕ್ಕೆ ಬಂದಿದ್ದೀವಿ. ನೀವೇನು 5 ಪರಿಹಾರ ಆಯ್ಕೆಗಳನ್ನು ಇಟ್ಕೊಂಡು ನೀವೇನು ರೈತರನ್ನ ವಂಚನೆ, ದ್ರೋಹ, ಮೋಸ ಮಾಡೋದಕ್ಕೆ ನೀವು ಹೊಟ್ಟಿದ್ದೀರಾ, ಇದು ನಾವು ಖಂಡಿಸ್ತಾ ಇದೀವಿ ಇವತ್ತಿಲ್ಲಿ. ಹಂಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ರೈತರು ಈ ಜಮೀನನ್ನ ಈ ರಸ್ತೆಗೆ ಬಿಡೋದಿಲ್ಲ. ಇದು ಎಸೆನ್ಷಿಯಲ್ ಬಿಡೋದಿಲ್ಲ. ನಾನು ಮತ್ತೊಮ್ಮೆ ಹೇಳ್ತೀನಿ, ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ನೀವು ಬಿಸ್ನೆಸ್ ಮಾಡಕ್ ಕೊಟ್ಟಿರ್ತಕ್ಕಂಥ ನೀವು ಬಿಸ್ನೆಸ್ ಮಾಡೋದು ನಾವ್ಯಾಕೆ ಕೊಡ್ಬೇಕು? ಜಮೀನು ನಾವೇ ಕೊಡ್ಬೇಕು. ನೀವು ಬಿಸ್ನೆಸ್ ಮಾಡಿದ್ರೆ ನಿಮ್ಮಲ್ಲಿ ಬೇನಾಮಿ ಇರ್ತಕ್ಕಂಥ 100 ಎಕರೆ 200 ಎಕರೆ ನಾನು ಕೊಡ್ತೀನಿ. ಮುಂದಿನ ದಿನ ಇದೇ ಪ್ರೆಸ್ ಕ್ಲಬ್ ಅಲ್ಲೇ ಕೂತ್ಕೊಂಡು ಕಾಂಗ್ರೆಸ್ MLAಗಳು ಮಿನಿಸ್ಟರ್ಗಳು ಎಷ್ಟು ಎಕರೆ ಮಾಡಿದ್ದಾರೆ, JDS MLA ಮಿನಿಸ್ಟರ್ಗಳು, BJP MLA ಮಿನಿಸ್ಟರ್ಗಳು ಎಷ್ಟು ಎಕರೆ ಇವರು ಬೇನಾಮಿ ಹೆಸರಲ್ಲಿ ಹಣ ಮಾಡಿದ್ದಾರೆ, ಎಷ್ಟು ಆಸ್ತಿ ಮಾಡಿದ್ದಾರೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಇದೇ ಸ್ಥಳದಲ್ಲಿ ಬಂದಾಗ ಹೇಳ್ತೀನಿ. ಅದರಲ್ಲಿ ನೀವು ಬಿಸ್ನೆಸ್ ಮಾಡಿ, ಅದರಲ್ಲಿ ಬಿಸ್ನೆಸ್ ಕಾರಿಡಾರ್ ಮಾಡಿ, ನೀವು ರೈತ ಜಮೀನು. ಇದಕ್ಕಾಗಿ ಇವತ್ತು ಒಂದೇ ಘೋಷವಾಕ್ಯದಡಿಯಲ್ಲಿ ಇವತ್ತು ನಾವು ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆದು ಪತ್ರಿಕೆ ಮೂಲಕ ನಾವು ಸರ್ಕಾರಕ್ಕೆ ಹೇಳಿಕೆ ಕೊಡ್ತಾ ಇದ್ದೀವಿ. ಇದು ಕೊಟ್ಟ ನಂತರ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ನಾವು ಮನವಿ ಪತ್ರವನ್ನು ಕೂಡ ನಾವು ಕೊಡ್ತೇವೆ. ಯಾವುದೇ ಕಾರಣಕ್ಕೂ ಈ ಜಮೀನನ್ನು ನಾವು ಕೊಡೋದಿಲ್ಲ. ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಎಲ್ಲಾ ಪಕ್ಷದ ಮುಖಂಡರುಗಳು, ಎಲ್ಲಾ ಪಕ್ಷದ ನಾಯಕರುಗಳು, ವಿಧಾನಸೌಧದಲ್ಲಿ ಕೂತಿರ್ತಕ್ಕಂಥ ಎಲ್ಲರೂ ಕೂಡ ಇವತ್ತು ಬೆಂಬಲವಾಗಿ ಇರ್ತಾ ಇಲ್ಲ. ಹಂಗಾಗಿ ನಾವು ಸಾಮೂಹಿಕವಾಗಿ ನಾವು ಹೈಕೋರ್ಟ್ನ ಮೆಟ್ಟಿಲಿದ್ದೀವಿ. ನಮಗೆ ನ್ಯಾಯ ಸಿಗಬೇಕು. ಸಂವಿಧಾನದಡಿಯಲ್ಲಿ ಎಲ್ಲ ರೈತರಿಗೂ ಆಸ್ತಿ ಹಕ್ಕು, ಬದುಕ್ತಕ್ಕಂಥಕ್ಕೂ, ಆಹಾರದಕ್ಕೂ, ಶೈಕ್ಷಣಿಕಕ್ಕೂ, ಆರ್ಥಿಕಕ್ಕೂ ಎಲ್ಲ ಕೂಡ ಸಿಗ್ಬೇಕು ನಮಗೆ. ಹಂಗಾಗಿ ನಾವು ಹೈಕೋರ್ಟ್ ಮೆಟ್ಲು ಕೂಡ ಏರಿದ್ದೀವಿ. ನಾವೇ ಕಾಲದ ಪರವಾದಂತ ನ್ಯಾಯಾಧೀಶ ಇವರು ವಕೀಲರು, PDA ವಕೀಲರು ಕೂಡ ಇದುವರೆಗೂ ಕೂಡ ಬಂದು ಕೋರ್ಟ್ಗೆ ಹಾಜರಾಗ್ತಾ ಇಲ್ಲ. 20% ಕೂಡ ಕಾಂಪನ್ಸೇಷನ್ ಬರಲ್ಲ. ಇವತ್ತೇನಿದೆ ಮಾರ್ಕೆಟ್ ಬೆಲೆ ಅದರಲ್ಲಿ 20% ಬರಲ್ಲ. ನಾವು ಹೇಳ್ತಾ ಇರೋದು 2013 ಆಕ್ಟ್. ಇದೇ 2013 ಆಕ್ಟ್ ಈಗ ಓಲ್ಡ್ ಮೆಡ್ರಾಸ್ ರೋಡ್, ಹೊಸೂರು ರೋಡಿಂದ ಸ್ಟಾರ್ಟ್ ಆಗುತ್ತೆ. ಹೊಸೂರು ರೋಡಿಂದ ಉಸ್ಕೂರು, ಆವಳಲ್ಲಿ, ಕೊಡ್ತಿ, ಸೂಲ್ಕುಂಟೆ ಈ ಎಲ್ಲ ಊರುಗಳಲ್ಲಿ ಆಲ್ರೆಡಿ ನಮ್ಮ KIDB ಅವರು ಸಬರ್ಬನ್ ಟ್ರೈನ್ಗೆ ಅಕ್ವಿಸಿಷನ್ ಮಾಡಿದ್ದಾರೆ. ಅವರು ಯಾವ ಬೆಲೆಯಲ್ಲಿ ಅಕ್ವಿಸಿಷನ್ ಮಾಡಿದ್ದಾರೆ? 2013 ಆಕ್ಟ್. ಈಗ ಅವ್ರು ಕೊಟ್ಟಿರೋ ಬೆಲೆಗೆ ನಮ್ಮೂರಲ್ಲಿ, ಅದೇ ಊರಲ್ಲಿ ನಮ್ದಿರೋ ಜಮೀನಿಗೂ ಸೇಮ್ ಬೆಲೆನೇ ಇರುತ್ತಲ್ವಾ? ಏನಾದ್ರು ನಮಗೆ NOC ಕೊಡಿ. ನಾವು ಯಾರೂ ಸಹ ನೀವು ಇವಾಗ ನೀಡಿರ್ತಕ್ಕಂಥ 5 ಪರಿಹಾರದ ಸೂತ್ರಗಳ ಅಡಿಯಲ್ಲಿ, ಸಂಧಾನದ ಸೂತ್ರಗಳು, ನಾವ್ಯಾರೂ ಇದಕ್ಕೆ ಒಪ್ಕೊಳ್ಳಲಿಲ್ಲ ಅಂತ ಹೇಳಿ ಈಗಾಗಲೇ ನಾವು ಯಾರು ಒಪ್ಕೊಂಡಿಲ್ಲ ಅಂತ ಸರ್ಕಾರ ಮತ್ತು ಸಂಸ್ಥೆಗೆ ಅಬ್ಜೆಕ್ಷನ್ಗಳನ್ನ ಸಾವಿರಾರು ಸಂಖ್ಯೆಯಲ್ಲಿ ಈಗಾಗಲೇ ನಾವು ಕೊಟ್ಟಿದ್ದೀವಿ. ಇದಾದರೂ ಸಹ ಕಾನೂನಾತ್ಮಕವಾಗಿ ನ್ಯಾಯಾಲಯದಲ್ಲಿ ನಾವು ಇಂಟರ್ಮ್ ಸ್ಟೇ ಆರ್ಡರ್ಗಳಿದೆ, ಆ ಹೋರಾಟ ನಡೆಸ್ತಾ ಇದ್ದೀವಿ. ಇಂಟರ್ಮ್ ಸ್ಟೇ ಆರ್ಡರ್ ಇದೆ. ಆದರೂ ಕಾನೂನಿಗೆ ನೀವು ನ್ಯಾಯಾಲಯದ ಕಾನೂನು ನಿಯಮಗಳಿಗೆ ಗೌರವ ಕೊಡದೆ ಇದೇನೋ ಉಲ್ಲಂಘನೆಗಳನ್ನ ಮಾಡಿಕೊಂಡು ರೈತರುಗಳಿಗೆ ದಿಕ್ತಪ್ಪಿಸಿ
ತಿಳುವಳಿಕೆ ಪತ್ರ ಅಂತ ಏನು ನೋಟಿಸ್ಗಳು ಕೊಡ್ತಾ ಇದ್ದೀರಾ, ಈತು ಕೊಟ್ಕೊಂಡು ಬೆದರಿಕೆ ಹಾಕುವಂಥ ಕೆಲಸಗಳನ್ನ ನೀವು ಮಾಡ್ತಾ ಇದ್ದೀರಾ. ನಾವ್ಯಾರು ಬೆದರೋಲ್ಲ. ಜಮೀನನ್ನು ಅಕ್ವೈರಿ ಮಾಡಿದ್ರೆ ಎಲ್ಲರಿಗೂ ಒಂದೇ ಥರನೇ ಪರಿಹಾರ ಕೊಡಬೇಕು. ಬೇರೆ ಬೇರೆ ಇಲಾಖೆಗಳು ಬೇರೆ ಬೇರೆ ಅಂದರೆ